ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರಸ್ವತಿ ಪೂಜೆ ಮತ್ತು ಸರಸ್ವತಿ ಆವಾಹನ ಹೇಗೆ ಮಾಡಬೇಕು ಎನ್ನುವಂತಹ ಪ್ರಶ್ನೆಗಳು ಎಲ್ಲರಿಗೂ ಇದೆ. ಅದನ್ನು ಶಾಸ್ತ್ರ ಹೀಗೆ ಹೇಳಿಕೊಡುತ್ತೆ. ಮೂಲೇತು ಸ್ಥಾಪಯೇದ್ದೇವೀಂ ಪೂರ್ವಾಷಾಢಾಸು ಪೂಜನಂ ಉತ್ತರಾಸು ಬಲಿಂ ದದ್ಯಾತ್ ಶ್ರವಣೇತು ವಿಸರ್ಜಯೇತ್ ಎಂಬಂತಹ ಪುರಾಣದ ಮಾತಿದೆ. ಆಶ್ವೀಜ ಮಾಸದ ಆ ಶುಕ್ಲ ಪಕ್ಷ ದಶಮಿ ಮತ್ತು ಈ ಮೂಲಾ ನಕ್ಷತ್ರಗಳು ಬಂದಾಗ ಮೂಲಾ ನಕ್ಷತ್ರದಲ್ಲಿ ಪುಸ್ತಕಗಳನ್ನು ಇಡಬೇಕು. ಪೂರ್ವಾಷಾಢಾದಿ ನಕ್ಷತ್ರಗಳಲ್ಲಿ ಪೂಜೆಯನ್ನು ಮಾಡಬೇಕು. ಉತ್ತರಾಷಾಢ ಮೊದಲಾದ ನಕ್ಷತ್ರಗಳಿದ್ದಾಗ ಬಲಿಯನ್ನು ಕೊಡಬೇಕು. ಶ್ರವಣ ನಕ್ಷತ್ರ ಬಂದಾಗ ಆ ಪುಸ್ತಕದ ವಿಸರ್ಜನೆಯನ್ನು ಮಾಡಬೇಕು ಅಂತೆಂಬುದಾಗಿ ಶಾಸ್ತ್ರ ಹೀಗೆ ತಿಳಿಸಿಕೊಡುತ್ತದೆ. ಅಲ್ಲಿ ಯಾರ್ಯಾರನ್ನು ಆವಾಹನೆ ಮಾಡಬೇಕು, ಯಾಕೆ ಮಾಡಬೇಕು ಎಂಬಂತಹ ಪ್ರಶ್ನೆಗಳೆಲ್ಲ ಬಂದಾಗ ಅನೇಕ ಗ್ರಂಥಗಳು, ಹಸ್ತಗಳಿಂದ ಬರೆದಂತಹ ಗ್ರಂಥಗಳು ಎಲ್ಲವನ್ನೂ ಇಡಬೇಕು. ವೇದವ್ಯಾಸ ದೇವರು, ಪರಶುರಾಮ ಮತ್ತು ಬಾದರಾಯ ಶುಕಾಚಾರ್ಯರು, ಜೈಮಿನಿ ಋಷಿಗಳು, ಸುಮಂತ, ವೈಶಂಪಾಯನ ಮತ್ತು ಅಶ್ವರಥ್ಯರು, ಪೈಲರು, ಕಾರ್ಸಕೃಷ್ಣರು, ಲೋಮಶರು ಇವರನ್ನೆಲ್ಲ ಅಲ್ಲಿ ನಾವು ಆವಾಹನೆ ಮಾಡಬೇಕು ಅಂತೆಂಬುದಾಗಿ ತಿಳಿಸಿಕೊಡ್ತಾರೆ. ಅದಕ್ಕೆ ವೇದವ್ಯಾಸ ದೇವರ ಪೂಜೆ ಇದೆ ಮತ್ತು ಶ್ರೀಮದಾಚಾರ್ಯರು ಹಾಕಿಕೊಟ್ಟಿರುವಂತಹ ಏನು ಧ್ಯಾನ ಶ್ಲೋಕಗಳಿದೆ ಆ ಎಲ್ಲ ಧ್ಯಾನ ಶ್ಲೋಕಗಳನ್ನು ಹೇಳಿ ಆ ದೇವತೆಗಳನ್ನು, ಆ ದೇವರ ರೂಪಗಳನ್ನು ಅಲ್ಲಿ ಆವಾಹನೆ ಮಾಡಬೇಕು ಅಂತೆಂಬುದಾಗಿ ತಿಳಿಸಿಕೊಡ್ತಾರೆ. ಮೊದಲು ವೇದವ್ಯಾಸ ದೇವರು, ಹಯಗ್ರೀವ ದೇವರು, ಪರಶುರಾಮ ದೇವರು, ಕಪಿಲ, ದತ್ತಾತ್ರೇಯ, ನಾರಾಯಣಾದಿ ಮೊದಲಾದಂತಹದ್ದು, ಹಂಸರೂಪ, ಧನ್ವಂತರಿ ರೂಪ, ರಾಮರೂಪ, ಕೃಷ್ಣ, ನರಸಿಂಹ, ಶ್ರೀನಿವಾಸನ ರೂಪ, ವೇದವ್ಯಾಸರು ಮತ್ತು ನಾರಾಯಣ ಅಷ್ಟಾಕ್ಷರ ಮಂತ್ರಗಳಿಂದ ಧ್ಯಾನವನ್ನು ಮಾಡಬೇಕು. ಲಕ್ಷ್ಮೀದೇವಿ, ಭೂದೇವಿ, ದುರ್ಗಾದೇವಿ, ಚತುರ್ಮುಖ ಬ್ರಹ್ಮದೇವರು, ಪ್ರಾಣದೇವರು, ಸರಸ್ವತಿ, ಭಾರತಿ, ಶೇಷ, ರುದ್ರ, ಗೌರಿ, ವಿನಾಯಕ ಹೀಗೆ ಅಷ್ಟೂ ಜನರನ್ನು ಅಲ್ಲಿ ಆವಾಹನೆ ಮಾಡಬೇಕು. ಯಾಕೆ ಅಂತಂದರೆ ಇವರೆಲ್ಲರೂ ಕೂಡ ವಿದ್ಯೆಗೆ ಅಭಿಮಾನಿ ದೇವತೆಗಳು. ವಿದ್ಯೆಯು ನಮಗೆ ಸ್ಪಷ್ಟವಾಗಿ ಬರಬೇಕಾದರೆ, ಅದರ ಅರ್ಥ ನಮಗೆ ಸರಿಯಾಗಿ ಆಗಬೇಕಾದರೆ, ನಾವು ಮಾತಾಡಬೇಕಾದರೆ ಇಷ್ಟು ದೇವತೆಗಳು, ವಿದ್ಯೆಗೆ ಸಂಬಂಧಪಟ್ಟಂತಹ ದೇವತೆಗಳು, ಅವರನ್ನು ಆವಾಹನ ಮಾಡಿ ಪೂಜೆಯನ್ನು ವರ್ಷಕ್ಕೆ ಒಂದು ಸಲ ಆದರೂ ಕೂಡ ಅವರ ಪೂಜೆಯನ್ನು ಮಾಡಿ ಅನಧ್ಯಯನ ಅಂತ ಕರೀತಾರೆ. ಅವತ್ತು ಯಾವುದೇ ತರಹದ ಪಾಠಾದಿಗಳನ್ನು ಮಾಡಬಾರದು. ಹಾಗೆ ಅನಧ್ಯಯನದಿಂದ ಇದ್ದು ಆ ದೇವರ ಪೂಜೆಗಳನ್ನು, ಇಷ್ಟು ದೇವತೆಗಳನ್ನು ಅಲ್ಲಿ ಆವಾಹನೆಯನ್ನು ಮಾಡಿ ಆಮೇಲೆ ಷೋಡಶೋಪಚಾರಗಳು, ಅಂಗಪೂಜಾ, ಆವರಣ ಪೂಜಾ, ನಾಮಪೂಜಾ ಇವುಗಳನ್ನು ಮಾಡಬೇಕು ಅಂತೆಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಈ ಪೂಜಾ ವಿಧಾನದಲ್ಲಿ ಮಾಡಬೇಕಾದದ್ದು ವೇದ, ಶಾಸ್ತ್ರ ಇವುಗಳ ಪುಸ್ತಕವನ್ನು ಇಡಬೇಕೇ ಹೊರತು ಯಾವುದೋ ಲೌಕಿಕವಾದಂತಹ ಪುಸ್ತಕಗಳನ್ನು ಇಟ್ಟು ಮಾಡುವುದು ಸರಿಯಲ್ಲ. ಆದ್ದರಿಂದ ಶಾಸ್ತ್ರದ ಪುಸ್ತಕ, ವೇದ ಪುಸ್ತಕ ಇವುಗಳನ್ನು ಇಟ್ಟು ಒಂದೊಂದು ಅಕ್ಷರ, ಪದ, ವಾಕ್ಯಗಳಿಂದ ಎಲ್ಲ ದೇವರ ಮಾತುಗಳನ್ನೇ, ದೇವರನ್ನೇ ಅವುಗಳು ತಿಳಿಸಿಕೊಡುತ್ತದೆ. ದೇವರಲ್ಲಿ ಯಥಾಶಕ್ತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಪುಸ್ತಕಾದಿಗಳನ್ನು ಆವಾಹನ ಮಾಡಿ ನೈವೇದ್ಯಾದಿಗಳನ್ನು ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಆದ್ದರಿಂದ ಇಷ್ಟು ಆ ಪುಸ್ತಕದ ಪೂಜೆ ಮತ್ತು ಆ ಹೇಗೆ ಇಡಬೇಕು, ಮೂಲೇನ ಆವಾಹಯೇದ್ದೇವೀಂ ಶ್ರವಣೇನ ವಿಸರ್ಜಯೇತ್ ಅಂತ ಪ್ರಮಾಣ ಇರುವುದರಿಂದ ಮೂಲಾ ನಕ್ಷತ್ರದಲ್ಲಿ ಇಡಬೇಕು. ಪೂರ್ವಾಷಾಢಾದಿಗಳಲ್ಲಿ ಪೂಜೆಯನ್ನು ಮಾಡಿ ಉತ್ತರಾಷಾಢಾದಿಗಳಲ್ಲಿ ಬಲಿಯನ್ನು ಕೊಟ್ಟು ಅದಾದ ಮೇಲೆ ಶ್ರವಣ ನಕ್ಷತ್ರದಲ್ಲಿ ಅದನ್ನು ವಿಸರ್ಜನೆ ಮಾಡಬೇಕು ಅಂತೆಂಬುದಾಗಿ
ಶಾಸ್ತ್ರ ಹೀಗೆ ತಿಳಿಸಿಕೊಟ್ಟಿದ್ದರಿಂದ ಸರಿಯಾದ ರೀತಿಯಲ್ಲಿ ಅದರ ಆವಾಹನ ಷೋಡಶೋಪಚಾರಾದಿಗಳನ್ನು ಪುಸ್ತಕ ಮತ್ತು ಪುರೋಹಿತರಿಂದ ನಾವು ತಿಳಿದುಕೊಂಡು ಅವುಗಳನ್ನು ಮಾಡಿ ವೇದವ್ಯಾಸಾದಿ ಎಲ್ಲ ರೂಪಗಳ ಚಿಂತನೆಯನ್ನು ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಿಳಿದುಕೊಳ್ಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು.